ವೀಕ್ಷಕರೇ ನಮಸ್ಕಾರಗಳು. ಡೆಲ್ಲಿ ವಿರುದ್ಧ ಸೋತು ಬಿಕ್ಕಿ ಬಿಕ್ಕಿ ಅತ್ತರು ರುತುರಾಜ್ ಗಾಯಕ್ವಾಡ. ಇನ್ನು ಬಳಿಕ RCB ತಂಡದ ಬಗ್ಗೆ ಹೇಳಿದ್ದು ಕೇಳಿದರೆ ನೀವು ನಿಜವಾಗ್ಲೂ ಸಲ್ಯೂಟ್ ಮಾಡುತ್ತೀರಾ? ಹೌದು ವೀಕ್ಷಕರೇ, ಇಂದು DC ವಿರುದ್ಧದ ಪಂದ್ಯದಲ್ಲಿ CSK ತಂಡವು 25 ರನ್ಸ್ಗಳ ಹೀನಾಯ ಸೋಲು ಕಂಡಿದೆ. ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಕೂಡ ಒಬ್ಬ ಅಪ್ಪಟ RCB ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ನ ಆನ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇಂದು MA ಚಿದಂಬರಂ ಅಂತಾರಾಷ್ಟ್ರೀಯ ಮೈದಾನದಲ್ಲಿ 2025ರ IPL ಆವೃತ್ತಿಯ 17ನೇ ಪಂದ್ಯದಲ್ಲಿ DC ಹಾಗೂ CSK ತಂಡವು ಎದುರಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ DC ತಂಡವು 20 ಓವರ್ಸ್ಗಳಿಗೆ 183 ರನ್ಸ್ ಕಲೆ ಹಾಕಿ CSK ತಂಡಕ್ಕೆ 184 ರನ್ಸ್ಗಳ ಬರಹ ಟಾರ್ಗೆಟ್ ಕೊಟ್ಟಿತು. ಬಳಿಕ ವೀಕ್ಷಕರೇ, ಈ ಗುರಿ ಮೇಲಿಟ್ಟಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು 20 ಓವರ್ಸ್ಗಳಿಗೆ ಕೇವಲ 158 ರನ್ಸ್ ಕಲೆ ಹಾಕಿ 5 ವಿಕೆಟ್ ಕಳೆದುಕೊಂಡು 25 ರನ್ಸ್ಗಳ ಹೀನಾಯ ಸೋಲು ಕಂಡಿದೆ. ವೀಕ್ಷಕರೇ, ಈ ಒಂದು ಸೋಲಿನ ಬಳಿಕ ಇದೀಗ ಪಾಯಿಂಟ್ಸ್ ಟೇಬಲ್ನಲ್ಲಿ CSK ತಂಡವು 8ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇತ್ತ DC ತಂಡವು ಆಡಿದ 3 ಪಂದ್ಯಗಳಲ್ಲಿ ಸತತವಾಗಿ 3 ಪಂದ್ಯವನ್ನು ಗೆದ್ದುಕೊಂಡು 6 ಅಂಕಗಳೊಂದಿಗೆ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ವೀಕ್ಷಕರೇ, ಇನ್ನು ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ, ಇವತ್ತಿನ ಪಂದ್ಯದಲ್ಲಿ ಸೋತು ಬಿಕ್ಕಿ ಬಿಕ್ಕಿ ಅತ್ತರು ರುತುರಾಜ್ ಗಾಯಕ್ವಾಡ. ಬಳಿಕ RCB ತಂಡದ ಬಗ್ಗೆ ಹೇಳಿದ್ದು ಕೇಳಿದರೆ ನೀವು ನಿಜವಾಗ್ಲೂ ಸಲ್ಯೂಟ್ ಮಾಡುತ್ತೀರಾ? ವೀಕ್ಷಕರೇ, ರುತುರಾಜ್ ಗಾಯಕ್ವಾಡ್ ಅವರು RCB ತಂಡದ ಬಗ್ಗೆ ಹೇಳಿದ್ದು: ಸರ್, ಈ ಒಂದು ಆವೃತ್ತಿಯಲ್ಲಿ ನಾವು RCB ತಂಡವನ್ನು ನೋಡಿ ಕಲಿಯಬೇಕು. ಹೌದು, ನಾವು ಮೊದಲ ಪಂದ್ಯವನ್ನು ಗೆದ್ದುಕೊಂಡಿದ್ದೆವು, ಆದರೆ RCB ತಂಡದ ವಿರುದ್ಧ ಸೋತು ಇದೀಗ ಸತತವಾಗಿ 2 ಪಂದ್ಯಗಳಲ್ಲಿ ನಾವು ಕೊಲಾಪ್ಸ್ ಆಗಿದ್ದೇವೆ. ಹೌದು, ಮುಂದಿನ ಪಂದ್ಯಗಳಲ್ಲಿ ನಾವು RCB ತಂಡದಂತೆ ಕಂಬ್ಯಾಕ್ ಮಾಡಬೇಕಿದೆ ಮತ್ತು RCB ತಂಡದಂತೆ ನಮ್ಮ ಮಿಡಲ್ ಆರ್ಡರನ್ನು ಬಲಿಷ್ಠಗೊಳಿಸಬೇಕಿದೆ. ಹೌದು, ಮುಂದಿನ ಪಂದ್ಯಗಳಲ್ಲಿ ನಾವು ಕಂಬ್ಯಾಕ್ ಮಾಡುತ್ತೇವೆ ಮತ್ತು ನಮ್ಮ ತಂಡದ ಆಟಗಾರರು RCB ತಂಡವನ್ನು ನೋಡಿ ಕಲಿಯಬೇಕೆಂದು ರುತುರಾಜ್ ಗಾಯಕ್ವಾಡ್ ಅವರು ಅಳುತ್ತಾ ಸ್ಫೋಟಕ ಹೇಳಿಕೆ ಕೊಟ್ಟರು. ವೀಕ್ಷಕರೇ, ಅಂದರೆ RCB ತಂಡವು 2025ರಲ್ಲಿ ಯಾವ ರೀತಿ ಪ್ರದರ್ಶನ ಕೊಡುತ್ತಿದೆ ಎಂಬುದರ ಬಗ್ಗೆ ರುತುರಾಜ್ ಗಾಯಕ್ವಾಡ್ ಅವರು ಹೇಳಿಕೊಂಡಿದ್ದಾರೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾವು ನೀಡಿದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.